ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟಿಕೆಟ್ ಯಾರಿಗೆ ಈ ವಿಚಾರ ಈಗ ಕಗ್ಗಂಟಾಗಿದೆ. ಹಾಲಿ ಸಂಸದರು ಮತ್ತು ಟಿಕೆಟ್ ಆಕಾಂಕ್ಷಿಗಳು ಇಬ್ಬರಿಗೂ ಕೂಡ ಈಗ ಟೆನ್ಷನ್. ಸರ್ವೆ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ನ ಪ್ಲಾನ್ ಆಗಿರುವ ಹಿನ್ನೆಲೆ ಹಾಲಿ ಸಂಸದರಿಗೆ ಮತ್ತು ಅಲ್ಲಿಂದ ನಿಲ್ಲಬೇಕು ಅನ್ನುವಂತಹ ಆಶಯ ವ್ಯಕ್ತಪಡಿಸ್ತಾ ಇರುವ ಟಿಕೆಟ್ ಆಕಾಂಕ್ಷಿಗಳಿಗೆ ಈಗ ಟೆನ್ಷನ್ ಜೋರಾಗಿದೆ. ಬೆಳಗಾವಿ ಕ್ಷೇತ್ರಕ್ಕೆ 9 ಜನ, ಚಿಕ್ಕೋಡಿ ಕ್ಷೇತ್ರಕ್ಕೆ 4 ಜನರ ಮಧ್ಯೆ ಫೈಟಿಂಗ್ ನಡೀತಾ ಇದೆ. ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ದೆಹಲಿಯಲ್ಲೇ ಆಕಾಂಕ್ಷಿಗಳೆಲ್ಲ ಬೀಡ್ಬಿಟ್ಟಿದ್ದಾರೆ. ಭಾರಿ ದೊಡ್ಡ ಪಟ್ಟಿಯೇ ಇದೆ ಆಕಾಂಕ್ಷಿಗಳದ್ದು. ಬೆಳಗಾವಿ ಚಿಕ್ಕೋಡಿ ವಿಚಾರಕ್ಕೆ ಬಂದ್ರೆ ಟಿಕೆಟ್ ಕೊಡಿಸಿ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಆಕಾಂಕ್ಷಿಗಳು ಭಾರಿ ಲಾಬಿ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೇಡ್ಬಿಟ್ಟಿದ್ದಾರೆ. ಮತ್ತೊಂದು ಅವಧಿಗೆ ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲಿ ಈ ಮಧ್ಯೆ ಸಂಸದೆ ಮಂಗಳಾ ಅಂಗಡಿ ಇದ್ದಾರೆ. ಮಂಗಳಾ ಅಂಗಡಿ ಜೊತೆಗೆ ಬೆಳಗಾವಿ ಟಿಕೆಟ್ಗಾಗಿ 9 ಮಂದಿ ಆಕಾಂಕ್ಷಿಗಳು ಬೇಡಿಕೆ ಇಟ್ಟಿದ್ದಾರೆ. ಯಾರವರು ಅಂತ ನೋಡ್ತಾ ಹೋದ್ರೆ ಈರಣ್ಣ ಕಡಾಡಿ, ಶಂಕರಗೌಡ ಪಾಟೀಲ್, ಮಹಾಂತೇಶ್ ಕವಟಗಿಮಠ, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿ ಹಲವರು ತಮಗ್ ಬೆಳಗಾವಿ ಟಿಕೆಟ್ ಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಎಸ್, ಸಂಸದ ಜೊಲ್ಲೆ ರಮೇಶ್ ಕತ್ತಿ ಈ ಇಬ್ಬರ ನಡುವೆ ಪೈಪೋಟಿ ಇದೆ. ಇನ್ನು ಕೋರೆ ಪುತ್ರ ಅಮಿತ್ ಕೋರೆ ಸೇರಿ ಹಲವರಿಂದಲೂ ಕೂಡ ಟಿಕೆಟ್ಗಾಗಿ ಲಾಬಿ ಆಗ್ತಾ ಇದೆ. ಹಾಗಾದ್ರೆ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕಗ್ಗಂಟ್ ಆಗ್ತಾ ಇದೆ. ಯಾಕಂತಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ಆಂತರಿಕ ಸರ್ವೆಯನ್ನೂ ಕೂಡ ಮಾಡಿದೆ. ಹಾಗಾದ್ರೆ ಆ ಸರ್ವೆ ಹೇಳ್ತಾ ಇರೋದು ಏನು, ಜೊತೆಗೆ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ, ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಾವು ಗಮನಿಸ್ತಾ ಇದ್ದೀವಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಕ್ಷೇತ್ರ ಬಿಜೆಪಿ ಪಾಲಿಗೆ ಒಂದು ರೀತಿ ಕಗ್ಗಂಟಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ. ಮತ್ತೊಂದು ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಚಿಕ್ಕೋಡಿಯಲ್ಲೂ ಕೂಡ ನಾವು ನೋಡ್ತಾ ಹೋದ್ರೆ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ. ಸೊ ಹಾಗಾಗಿ ಬಿಜೆಪಿಯ ಸರ್ವೆ ಹೇಳ್ತಾ ಇರುವಂಥದ್ದೇನು, ಆಕಾಂಕ್ಷಿಗಳು ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಟಿಕೆಟ್ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ? ವಿನಾಯಕ್, ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡು ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಹಾಲಿ ಸಂಸದರಿದ್ದಾರೆ. ಹೀಗಾಗಿ ಹಾಲಿ ಸಂಸದರಿದ್ರು ಕೂಡ ಟಿಕೆಟ್ ಯಾರಿಗೆ ಎಂಬ ಗುಟ್ಟನ್ನ ಹೈಕಮಾಂಡ್ ಬಿಟ್ಕೊಡ್ತಾ ಇಲ್ಲ. ಇದರಿಂದ ಸಹಜವಾಗಿ ಆಕಾಂಕ್ಷಿಗಳು ಹಾಗೂ ಹಾಲಿ ಸಂಸದರು ಕೂಡ ದೊಡ್ಡ ಮಟ್ಟದ ಟೆನ್ಷನ್ ಆಗಿರುವಂತದ್ದು. ಕಳೆದ 15 ದಿನಗಳಿಂದ ಹಾಲಿ ಸಂಸದರಾಗಿರ್ತಕ್ಕಂಥ ಅಣ್ಣಾಸಾಬ್ ಜೊಲ್ಲೆ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇತ್ತ ಮಂಗಳಂಗಡಿ ಕೂಡ ಜಗದೀಶ್ ಶೆಟ್ಟರ್ ಮೂಲಕ ಮತ್ತೊಂದು ಅವಧಿಗೆ ಟಿಕೆಟ್ ಪಡೆಯೋಕೆ ಸಾಕಷ್ಟು ಪ್ರಮಾಣದಲ್ಲಿ ಲಾಬಿಯನ್ನು ನಡೆಸಿದ್ದಾರೆ. ಮಂಗಳಂಗಡಿ ಬೆಳಗಾವಿಯಿಂದ ಇನ್ನೊಂದು ಅವಧಿಗೆ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಅವ್ರ ಜೊತೆಗೆ 9 ಜನ ಆಕಾಂಕ್ಷಿಗಳು ಇರುವಂತದ್ದು. ಜಾತಿ ಲೆಕ್ಕಾಚಾರ, ಜಾತಿ ಸಮೀಕರಣ ಆಧಾರದ ಮೇಲೆ ಈ ಬಾರಿ ಬೆಳಗಾವಿ ಹಾಗೂ ಚಿಕ್ಕೋಡಿ ಟಿಕೆಟ್ ನೀಡಬೇಕಂತ ಹೇಳಿ ಹೈಕಮಾಂಡ್ ನಿರ್ಣಯ ಮಾಡಿರುವಂತದ್ದು. ಈ ಸಂಬಂಧ ಈಗಾಗಲೇ ಸಾಕಷ್ಟು ಸರ್ವೆಗಳನ್ನ ಮಾಡಿಸಿದೆ. ಅದ್ರ ಜೊತೆ ಜಾತಿ ಲೆಕ್ಕಾಚಾರ ಆಧಾರದ ಮೇಲೂ ಕೂಡ ಸರ್ವೆ ಮಾಡಿಸಿ ಈಗ ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ ಮುಂದಾಗಿರುವಂತದ್ದು. ಹೀಗಾಗಿ ಆಕಾಂಕ್ಷಿಗಳಲ್ಲೂ ಕೂಡ ದೊಡ್ಡ ಮಟ್ಟದ ಟೆನ್ಷನ್ ಆಗಿರುವಂತದ್ದು. ಇತ್ತ ಹಾಲಿ ಸಂಸದರಿಗೂ ಕೂಡ ಟೆನ್ಷನ್ ಆಗಿರುವಂತದ್ದು. ಈಗಾಗಲೇ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬನಜಿಗ ಸಮುದಾಯ ಹಾಗೂ ಪಂಚಮಸಾಲಿ ಸಮುದಾಯ, ಲಿಂಗಾಯತರ ಬನಜಿಗ ಹಾಗೂ 2 ಪಂಚಮಸಾಲಿ 2 ಕೂಡ ಒಳ ಪಂಗಡಗಳು ಇರುವಂತದ್ದು. ಹೀಗಾಗಿ 2 ಮತದಾರರು ಕೂಡ ಅಧಿಕ ಪ್ರಮಾಣದಲ್ಲಿದ್ದಾರೆ. ಹೀಗಾಗಿ ಪಂಚಮಸಾಲಿ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡಬೇಕು, ಇತ್ತ ಬನಜಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಲೆಕ್ಕಾಚಾರವನ್ನು ಹಾಕೊಂಡಿರುವಂತ. ಈ ಕಾರಣಕ್ಕೆ ಬೆಳಗಾವಿಯಲ್ಲಿ ಈಗಾಗಲೇ ಮಂಗಳಂಗಡಿ ಅವರು ಬನಜಿಗ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಪಂಚಮಸಾಲಿ ಸಮುದಾಯ ದೊಡ್ಡ ಮಟ್ಟದ ರಾಜೀನಾಮೆ ಮಾಡ್ತಿದೆ. ಈಗಾಗಲೇ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿದ್ರೆ. ಇದು ವಚನಾನಂದ ಸ್ವಾಮೀಜಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಪಂಚಮಸಾಲಿ ಸಮಾಜಕ್ಕೆ ಮನೆ ಹಾಕ್ಬೇಕು ಅಂತೇಳಿ ಕೂಡ ಏನು ಆಗ್ರಹವನ್ನ ಮಾಡಿರುವಂತದ್ದು. ಹೀಗಾಗಿ ಈರಣ್ಣ ಕಡಾಡಿ, ಮಹಾಂತೇಶ್ ಒಪ್ಪಂದ್, ಮುರುಗೇಶ್ ನಿರಾಣಿ ಸೇರಿದಂತೆ ಸಾಕಷ್ಟು ಜನರು ಕೂಡ ಪಂಚಮಸಾಲಿ ಸಮಾಜದ ನಾಯಕರು ಇತ್ತ ಬೆಳಗಾವಿ ಟಿಕೆಟ್ಗೆ ದೊಡ್ಡ ಪ್ರಮಾಣದಲ್ಲಿ ರಾಜೀನಾಮೆ ಮಾಡ್ತಿದ್ದಾರೆ. ಇದು ಕೂಡ ಬಿಜೆಪಿಯ ದೊಡ್ಡ ಮಟ್ಟದ ಕಗ್ಗಂಟ್ ಆಗಿರುವಂತದ್ದು. ಯಾಕೆ ಇನ್ನು ಚಿಕ್ಕೋಡಿಯಲ್ಲಿ ಕೂಡ ಮಾಜಿ ಸಂಸದ ರಮೇಶ್ ಕತ್ತಿ, ಪ್ರಭಾಕರ್ ಕೋರೆ ಪುತ್ರ ಅಮಿತ್ ಕೋರೆ ಹಾಗೂ ಹಾಲಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ನಡುವೆ ಕೂಡ ದೊಡ್ಡ ಮಟ್ಟದ ಪೈಪೋಟಿ ಇರುವಂತದ್ದು. ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆ ಕೂಡ ದೊಡ್ಡ ಬಟ್ ಅನಿಲ್, ಚಿಕ್ಕೋಡಿ ವಿಚಾರಕ್ಕೆ ಬರೋದಾದ್ರೆ ಜೊಲ್ಲೆ ಅಂತ ಪ್ರಭಾವಿ ನಾಯಕ ಅಲ್ಲಿ ಸಿಗ್ಲಿಕ್ಕಿಲ್ಲ ಅನ್ನುವಂತ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಹಾಗಾಗಿ ಮತ್ತೆ ಹಾಲಿ ಸಂಸದರಿಗೆ ರಿಪೀಟ್ ಮಾಡುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ, ಅಥವಾ ಲಾಬಿ ಜೋರಾಗಿರೋದ್ರಿಂದಾಗಿ ಪ್ರಯತ್ನಗಳು ನಡೀತಾ ಇದೆಯಾ ಬದಲಾವಣೆಗೆ? ಚಿಕ್ಕೋಡಿ ಹಿಂದೆ ಮೀಸಲು ಕ್ಷೇತ್ರ ಆಗಿತ್ತು 2004ರವರೆಗೆ. 2009ಕ್ಕೆ ಇಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಕ್ಕೆ ಬಿಜೆಪಿ ಮುಂದೈತಿ. 2009ರಲ್ಲಿ ರಮೇಶ್ ಕತ್ತಿ ಇಲ್ಲಿ ಸಂಸದರಾಗಿದ್ರು. 2013ರಲ್ಲಿ ರಮೇಶ್ ಕತ್ತಿ ಅವರು ಸೋಲನುಭವಿದೆ. 2014ರಲ್ಲಿ ರಮೇಶ್ ಕತ್ತಿ ಸೋಲನುಭವಿಸುತ್ತಾರೆ. ಆದ್ರೆ 2019ರ ಚುನಾವಣೆಯಲ್ಲಿ ಅಣ್ಣಾಸಾಬ್ ಜೊಲ್ಲೆ ಅವರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಅವರು ಕೂಡ ಗೆಲುವನ್ನ ಸಾಧಿಸ್ತಾರೆ.
ಈಗ ಚಿಕ್ಕೋಡಿಯಲ್ಲಿ ಹಾಲಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಅವರು ಕೂಡ ಟಿಕೆಟ್ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಅವರಿಗೆ ತೀವ್ರ ಪೈಪೋಟಿಯನ್ನು ನೀಡ್ತಿರುವಂತದ್ದು ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ರಮೇಶ್ ಕತ್ತಿ ಅವರು. ಈ ಕಳೆದ ಚುನಾವಣೆ ನಮಗೆ ಟಿಕೆಟ್ ಕೊಟ್ಟಿಲ್ಲ, ಈ ಬಾರಿ ಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಿರುವಂತದ್ದು. ಕತ್ತಿ ಕುಟುಂಬ ಕೂಡ ಜಿಲ್ಲಾ ರಾಜಕಾರಣದಲ್ಲಿ ಬಲಿಷ್ಠವಾಗಿರುವಂತದ್ದು. ಪ್ರಭಾಕರ್ ಕೋರೆ ಅವರ ಹಿಡಿತವು ಕೂಡ ಜಿಲ್ಲಾ ರಾಜಕಾರಣದಲ್ಲಿ ಇರುವಂತದ್ದು. ಹೀಗಾಗಿ ಇದೆಲ್ಲಾ ಲೆಕ್ಕಾಚಾರವನ್ನು ಹಳೆದ ತೂಗಿ ಮಾಡ್ತಿದ್ರೆ ಒಂದ್ ಕಡೆ ಪಂಚಮಸಾಲಿ ಸಮುದಾಯಕ್ಕೆ ಕೊಟ್ಟು ಇನ್ನೊಂದ್ ಕಡೆ ಬನಿಜ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇರುವಂತದ್ದು. ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟರೆ ಯಾರಿಗೆ ಕೊಡ್ಬೇಕು ಅನ್ನುವಂಥದ್ದು ಕೂಡ ಈಗ ದೊಡ್ಡ ಕುತೂಹಲ ಇರುವಂತದ್ದು ಹೈಕಮಾಂಡ್ಗೆ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.